ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೀವಿ ನೋಡ್ರಿ ಟೈಮ್ ಇವಾಗ 7:30 ರೀ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡೀನ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಮ್ರಿ ಈಗ ನೋಡ್ರಿ ಸಮೂಗ ಸಾಲಿಗೆ ರೆಡಿ ಮಾಡ್ಬೇಕ್ರಿ ಯಜಮಾನ್ರ ಹೋಗ್ಯಾರ ಜಲ್ದಿನೇ ಅವರ ನೀರು ಬಿಡಾಸಿಲ್ಲಕ್ರಿ ನಾನು ನೀರು ಬಿಡೋದ ಇನ್ನೊಂದು 10-15 ದಿವಸ ನೀರು ಬಿಡೋದ್ರಿ ಅವ್ರಿಗೆ ತೊಗರಿಗೆ ಹಾಗಾಗಿ ದೌಡಾನ ಹೋಗ್ಯಾರ್ರಿ ಅವರು ಹಾಗಾಗಿ ನಾವು ಜಲ್ದಿ ಇದ್ದೀವಿ ಎಲ್ಲ ಕೆಲಸ ಮುಗಿದ್ರಿ ಈಗ ಅಡುಗೆ ಕೆಲಸ ರೀ ಸಮೂಗ ಸಾಲಿ ರೆಡಿ ಮಾಡೋದು ಸಮೂಗ ಸಾಲಿ ಟಿಫನ್ ಮತ್ತೆಲ್ಲರಿಗೂ ನಾಷ್ಟಕ್ಕೆ ಈಗಾಗಲೇ ನಿಮ್ಗೆ ಟೈಟಲ್ ನೋಡೇ ಗೊತ್ತಾಗಿರುತ್ತೆ ರೀ ಏನು ಮಾಡಕತ್ತೀನಿ ಅಂತ ಹೇಳಿ ಅಂದ್ರೆ ಒಂದು ಒಳ್ಳೆ ಟ್ರಿಕ್ಕಿನ ಸಂಗಟ ಮಸ್ತ್ನಾಗಿರುವಂಥ ಇಡ್ಲಿ ರೀ ಒಂದು 2 ಟ್ರಿಕ್ ಹೇಳ್ತೀನಿ ನಾನು ಅದನ್ನು ಮಾಡಿದ್ರೆ ಅಂತಂದ್ರೆ ಇಡ್ಲಿ ಅಂತೂ ಭಾಳ ಚಂದ ಸಾಫ್ಟಾಗಿ ಹೂವಿನಷ್ಟ ಮೃದುವಾಗಿ ಬರ್ತಾವೆ ಈ ಥಂಡಿ ಟೈಮ್ನಾಗ ಏನಂತಂದ್ರೆ ಹಿಟ್ಟ ಉಬ್ಬಿ ಬರಂಗಿಲ್ಲ ರೀ ಜಲ್ದಿ ಬ್ಯಾಸ್ಗೆ ಒಳಗೆ ಅಂತಂದ್ರೆ ನಾವು ಯಾವಾಗ ಹಾಕಿಟ್ರು ಭಾಳ ಜಲ್ದಿ ಉಬ್ಬಿ ಬರ್ತದೆ ಹಿಟ್ಟ ಈ ಥಂಡಿ ಒಳಗೆ ಜಲ್ದಿ ಹಿಟ್ಟ ಉಬ್ಬಂಗಿಲ್ಲಲ್ರಿ ಹಾಗಾಗಿ ಒಂದು ಒಳ್ಳೆ ಟ್ರಿಕ್ಕಿನ ಸಂಗಟ ನಿಮ್ಗೆ ಹಿಟ್ಟಂತೂ ಮಸ್ತ್ನಾಗ ಉಬ್ಬಿ ಬರ್ತದೆ ಭಾಳ ಚಂದ ಆಗ್ತದ ಅದನ್ನ ಯಾವ ರೀತಿ ಮಾಡೋದು ಸಾಫ್ಟಾಗಿ ಇಡ್ಲಿ ಮತ್ತು ಇಡ್ಲಿ ಜೊತೆ ಸಾಂಬಾರು ಮಾಡಕತ್ತೀನಿ ರೀ ತೊಗರಿಬೇಳೆ ಸಾಂಬಾರ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ರೀ ಬರ್ರಿ ಹಂಗಿದ್ರ ಎಲ್ಲ ಯಾವ್ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡಮ್ಮಂತ್ರಿ ಇಲ್ಲಿ ನೋಡ್ರಿ ತೊಗರಿಬೇಳೆ ಕುದಿಸಿಟ್ಟಿನಿ ರೀ ಈಗ ಮೊದ್ಲ ಆ ಕಡೆ ಕೆಲಸ ಮಾಡ್ಕೋತ ಕುದ್ಲಕ್ಕೆ ಹಾಕಿದ್ರಿ ತೊಗರಿಬೇಳೆ ಚಂದ ಕುದ್ದವ್ರಿ ಪೂರಾ ನುಣ್ಣ ಕುದ್ಬಿಟ್ಟವ್ರಿ ಇದಕ್ಕೆ ಮುಗಿಸೋದ್ನು ಬೇಕಲ್ರಿ ಅಷ್ಟು ಚಂದ ಕುದ್ದವ್ರಿ ಒಂದು ಸ್ವಲ್ಪ ಅರಿಶಿಣ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕುದಿಸಿಟ್ಟಿದ್ರಿ ಮೆತ್ತ ಕುದ್ಬಿಟ್ಟಾವ ನೋಡ್ರಿ ಬ್ಯಾಳಿ ಅಂತ ಈಗ ಇದಕ್ಕೆ ಪಾಣೆ ಹೊಡ್ಯಮ್ರಿ ಪಾಣ್ಯಾಕ ಏನೇನು ಹಾಕ್ತೀನಿ ಪಾಣೆ ಹೆಂಗೆ ಹೊಡಿತೀನಿ ಇಡ್ಲಿ ಸಾಂಬಾರು ಅಂತೇಳಿ ನೋಡಮ್ರಿ ಈಗ ನೋಡ್ರಿ ಗ್ಯಾಸ್ ಮ್ಯಾಗ ಒಂದು ಬೊಗಣಿ ಇಟ್ಟಿನ್ರಿ ಈ ಬೊಗಣಿಗೆ ಈಗ ಎಣ್ಣೆ ಹಾಕೋತೀನಿ ರೀ ಮೊದ್ಲು ನೋಡ್ರಿ ಒಂದು 1 ಚಮಚ ಆಗೋಷ್ಟು ಎಣ್ಣೆ ಹಾಕೊಂಡಿನ್ರಿ ನಾನು ಅಳತಿ ಏನು ಮಾಡಿ ಹಾಕಲ್ರಿ ಸುಮ್ಮನೆ ಅಂದಾಜ್ ಮೇಲೆ ಹಾಕ್ತೀನಿ ರೀ ಅಷ್ಟು ಈಗ ಇದು ಎಣ್ಣೆ ಬಿಸಿ ಆಲ್ರಿ ಈಗ ಸಾಸಿವೆ ಮತ್ತು ಜೀರಿಗೆ ಹಾಕೋಬೇಕ್ರಿ ಎಣ್ಣೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ರೀ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಮೇನ್ ಜೀರಿಗೆ ಸಾಸಿವೆನೇ ಹಾಕೋಬೇಕ್ರಿ ಒಂದು ಉಳ್ಳಾಗಡ್ಡಿ ನೋಡ್ರಿ ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಇಟ್ಟಾಡ್ರಿ ನಮ್ಮವ್ವ ಉದ್ದ ಕಟ್ ಮಾಡಿದ್ದ ಉಳ್ಳಾಗಡ್ಡಿ ರೀ ಒಂದು ಉಳ್ಳಾಗಡ್ಡಿ ಈ ರೀತಿ ಉದ್ದ ಕಟ್ ಮಾಡ್ಯಾರಿ ಅದನ್ನ ಹಾಕೊಂಡಿನ್ರಿ ಉಳ್ಳಾಗಡ್ಡಿ ಒಂದು ಉಳ್ಳಾಗಡ್ಡಿ ಹಾಕೊಂಡಿನ್ರಿ ಒಂದು ಸ್ವಲ್ಪ ಜೀರಿಗೆ ಇವಾಗ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಮಾಡ್ಕೊಬೇಕ್ರಿ ಫುಲ್ ಗೋಲ್ಡನ್ ಕಲರ್ ಫ್ರೈ ಮಾಡ್ಕೊಬಾರ್ದ್ರಿ ಸ್ವಲ್ಪ ಫ್ರೈ ಆಗ್ರಿ ಈಗ ನೋಡ್ರಿ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಫ್ರೈ ಆಗಿದ ತಕ್ಷಣ ಈಗ ಒಣಗಿದ ಕೊರ್ನವ್ರಿ ಹಸಿ ಕೊರ್ಬೇಡ್ರಿ ಆಮೇಲೆ ಹಾಕೋದ್ರೆ ಇರ್ತದೆ ಇದು ಒಣಗಿದ ಕೊರ್ನವ್ರಿ ಈಗ ಹಾಕೊಂಡಿನ್ರಿ ನಾನು ಈಗ ನೋಡ್ರಿ ಇದಕ್ಕೆ ಒಣಗಿದ್ದ ಮೆಣಸಿನ್ಕಾಯಿ ಹಾಕೊಳ್ಕತ್ತಿದ್ರಿ ಇದು ಒಂದು ತುಂಬಿದ್ದದ್ರಿ ಇದ್ರಾಗ ಅದನ್ನು ತೆಗೆದ್ಬಿಟ್ರಿ ಈ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಕೊರ್ಬೇವ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು ಸೇಮ್ ಹೋಟೆಲ್ ಸ್ಟೈಲ್ ಒಳಗೆ ಬರ್ತದೆ ಸಾಂಬಾರು ಆದರೆ ಹೋಟೆಲ್ಗಳದಾಗ ಏನಂತಂದ್ರೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ತಿರ್ತಾರೆ ರೀ ನಾವಂದ್ರೆ ಮನ್ಯಾಗಂದ್ರೆ ಸಕ್ಕರೆ ಹಾಕಂಗಿಲ್ಲ ಸಕ್ಕರೆ ಹಾಕಿದ್ರೆ ನಮ್ಗೆ ಟೇಸ್ಟ್ ಅಂತ ಅನ್ಸಂಗಿಲ್ಲ ಹಂಗೆ ನಾವು ಸಕ್ಕರೆ ಹಾಕೋದಿಲ್ಲ ಈಗ ನೋಡ್ರಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕೊರ್ನವ 2 ಫ್ರೈ 3 ಫ್ರೈ ಆಗ್ಯಾವ್ರಿ ಈ ಟೈಮ್ನಾಗ ಟೊಮೆಟೊ ಹಣ್ಣು ನೋಡ್ರಿ ಒಂದು 3 ಟೊಮೆಟೊ ಹಣ್ಣು ಒಂದರಿಂದ ಫ್ರೆಶ್ ಆಗಿದ್ದೆವು ಕಟ್ ಮಾಡಿ ಟೊಮೆಟೊ ಹಣ್ಣು ಉದ್ದದ ಕಟ್ ಮಾಡಿ ಹಾಕಿದ್ದೇವೆ ನೋಡ್ರಿ ಈ ಟೊಮೆಟೊ ಹಣ್ಣು ಏನವಲ್ರಿ ಫುಲ್ ಸಾಫ್ಟ್ ಆಗತ್ತೆ ಜಾಸ್ತಿ ಈಗ ಎಣ್ಣೆ ಒಳಗೆ ಒಂದು ಸ್ವಲ್ಪ ಸಾಫ್ಟ್ ಆಗೋದಂತ ಮತ್ತೇನು ಹಾಕೋದು ಅಂತ ನೋಡೋಣ ನೋಡ್ರಿ ಟೊಮೆಟೊ ಹಣ್ಣು ಒಂದು ಸ್ವಲ್ಪ ಫ್ರೈ ಆಗಿದೆ ಎಣ್ಣೆ ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕೋತೀನಿ ರೀ ಒಂದು ಅರ್ಧ ಚಮಚ ಗರಂ ಮಸಾಲ ಪುಡಿ ರುಚಿಗೆ ತಕ್ಕಷ್ಟ ಉಪ್ಪು ರೀ ಒಂದು ಸ್ವಲ್ಪ ಬ್ಯಾಳೆ ಕುದಿಬೇಕಾದ್ರೆ ಹಾಕಿನಿ ರೀ ಈಗ ಒಂದು ಸ್ವಲ್ಪ ಹಾಕ್ತೀನಿ ಅರ್ಶಿನ ಪೌಡ್ರ್ ಡಬ್ಬಿ ಒಳಗೆ ತಲೆಗೆ ಅರಿಶಿನ ಹಾಕ್ಬಿಟ್ಟು ನೋಡಿರಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅವಷ್ಟು ಇಟ್ಕೊಂಡು ಅರಿಶಿನ ಹಾಕ್ತೀನಿ ಈಗ ಖಾರ ಈಗ ಖಾರ ಹಾಕೊಂಡ್ಬಿಡ್ತೀನಿ ರೀ ಖಾರ ಸ್ವಲ್ಪ ಕಡಿಮೆ ಹಾಕ್ತೀನಿ ಯಾಕಂದ್ರೆ ನಮ್ಮ ಕಮ್ಮು ಇಟ್ಟಿರ್ತೀವಿ ಅಂತ ಹಂಗಾಗಿ 1 ಚಮಚ ರೀ
2 ಚಮಚ ಹಾಕಿದ್ರಿ ಸಾಕ್ರಿ. ಯಾಕಂದ್ರೆ ಇಡ್ಲಿ ಒಳಗೆ ಒಂದು ಸ್ವಲ್ಪ ಸಪ್ಪಗೆ ಇರ್ಬೇಕು ರೀ ಸಾಂಬಾರು. ನಾವು ಇಲ್ಲಿಕಪ್ಪ ಅಂದ್ರೆ ದಿನ ಅಂತರ ಕಡಕ್ಕಾಗೆ ಮಾಡ್ತಿದ್ದೇವೆ ರೀ. ಟೊಮೆಟೊಕ್ಕೆಲ್ಲ ಹಿಡಿಬೇಕು ರೀ, ಖಾರ ಉಪ್ಪು ಬರ್ತದೆ ರೀ. ಈಗ ನೋಡ್ರಿ ಇದು ಕುದಿಸಿದ್ದ ಬ್ಯಾಳಿ ಇದಲ್ರಿ, ಇವೆಲ್ಲ ಕುದಿಸಿ ಬ್ಯಾಳಿ ಇದಕ್ಕೆ ಹಾಕ್ಕೊಳಪ್ಪ. ಮುಗಿಸ್ಲಕ್ಕೆ ಹೋಗ್ಬಾರ್ದು, ಯಾಕಂದ್ರೆ ಆ ಬ್ಯಾಳಿಗಳ ಈ ಹೋಟೆಲ್ದಾಗ ನೋಡ್ತಿರ್ತೀರಿ ಹೆಂಗಿರ್ತಾವ ಅಂತೇಳಿ. ಹಾಗಾಗಿ ನಾನು ಮುಗಿಸಿದ್ರಿ. ಕುದಿಸ್ಬೇಕಾದ್ರೆ ಒಂದು ಸ್ವಲ್ಪ ಮೆತ್ತ ಕುದಿಸಿನ್ರಿ, ಅದ್ರ ಮುಗಿಸಿ ನೋಡ್ರಿ. ಈಗ ಹಾಕಿ ಇದು ಗರ 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 ಅಂತ ತಿಳ್ತೀನಿ ರೀ. ಫುಲ್ ಗಟ್ಟಿಗೆ ಇದೆ, ಅದ ತೆಳ್ಳಗೆ ಮಾಡ್ತೀನಿ ರೀ ನಮ್ಮ ಸಾಂಬಾರು. ಗಟ್ಟಿಗೆ ಅಂತ ಚಂದ ಆಗಲ್ರಿ ಇಡ್ಲಿ ಒಳಗೆ. ಇಡ್ಲಿ ಜೊತೆ ಏನು ಚಟ್ನಿನೇ ಬೇಕಾಗಿಲ್ಲ ರೀ ನಮಗೆ. ಸಾಂಬಾರು ಒಂದು ಸಾಕು ನೋಡ್ರಿ. ಈಗ ನೀರು ಹಾಕೋತೀನಿ ರೀ. ನೀರು ನಾವು ಸಾಂಬಾರು ಎಷ್ಟು ಮಾಡ್ತಾವೆ ಅಷ್ಟು ನೋಡ್ಕೊಂಡು ನೀರನ್ನು ಹಾಕೋಬೇಕು. ಈಗ ನೋಡ್ರಿ ಸಾಂಬಾರ ಒಂದು 2 ಕುದಿ ಬಂದ್ರೆ ರೆಡಿ ನೋಡ್ರಿ. ಈಗ ನೋಡ್ರಿ ಸಾಂಬಾರ ಕುದಿಲಿಕತ್ತದ ನೋಡ್ರಿ, ಕಟ ಅಂತ ಹೇಳಿ ಇಡ್ಲಿ ಜೊತೆ ಸಾಂಬಾರು ರೆಡಿ ಆಯ್ತು ರೀ. ಈಗ ಇದು ಗ್ಯಾಸ್ ಬಂದ್ ಮಾಡಿ ಇಡ್ಲಿ ಮಾಡೋದ ನೋಡಮ್ಮ. ಈಗ ನೋಡ್ರಿ ಸಾಂಬಾರು ಮಾಡೋದಂತ ತೆಗೆದಲ್ರಿ. ಈಗ ಇಡ್ಲಿಗೆ ಹಿಟ್ಟ ಹೆಂಗೆ ಕಲ್ಸ್ಕೊಳ್ಳೋದು ಮತ್ತು ಉಬ್ಬಿ ಬರಲ್ಲಲ್ರಿ. ಈಗ ನೋಡ್ರಿ ನಾನು ನಿನ್ನೆ ರಾತ್ರಿನ ಮಿಕ್ಸರ್ಗೆ ಹಾಕಿಟ್ಟಿನಿ ರೀ. ಅಂದ್ರೆ ಅಕ್ಕಿ ನಿನ್ನೆ ಮುಂಜಾನೆ ನೆನೆ ಇಟ್ಟಿದ್ರಿ. ಅಕ್ಕಿ ಮತ್ತು ಉದ್ದಿನಬೇಳೆ ರೀ. ಒಂದು 3 ಗ್ಲಾಸ್ ಅಕ್ಕಿ ನೆನೆ ಹಾಕಿನ್ರಿ, ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಉದ್ದಿನಬೇಳೆ ಹಾಕಿನ್ರಿ. ಉದ್ದಿನಬೇಳೆ ಕಡಿಮೆ ಹಾಕಿನ್ರಿ, ಹಾಕಿ ನೆನೆ ಇಟ್ಟಿದ್ರಿ. ನಿನ್ನೆ ರಾತ್ರಿಗೆ 9 ಗಂಟೆಗೆ ಲೈಟ್ ಬಂದಿವ್ರಿ. ಯಾಕಂದ್ರೆ ಲೈಟ್ ಚೇಂಜ್ ಮಾಡ್ಯಾರ. ಈಗ ನೀರು ಬಿಡಸಲಕ್ಕ ರಾತ್ರಿ ಹೊತ್ನಾಗೂ ನೀರು ಲೈಟ್ ಕೊಡ್ಲಿಕತ್ತಾರ್ರಿ. ರಾತ್ರಿ 9 ಗಂಟೆಗೆ ಲೈಟ್ ಬಂದಿವ್ರಿ. ರಾತ್ರಿ 9 ಗಂಟೆಗೆ ಮಿಕ್ಸರ್ಗೆ ಹಾಕಿಟ್ಟಿನ್ರಿ. ಅದು ಅಕ್ಕಿ ಹಿಟ್ಟ ಮಿಕ್ಸರ್ಗೆ ಹಾಕಿಟ್ಟಿದ್ದು. ಈಗ ನೋಡ್ರಿ ನೀವು ಹಿಟ್ಟ ಹೆಂಗೆ ಉಬ್ಬ್ಯದ ಮತ್ತು ಎಷ್ಟು ಉಬ್ಬ್ಯದ ಅಂತೇಳಿ ತೋರಿಸ್ತೀನಿ ರೀ. ಹಿಟ್ಟಿಗ ಥಂಡಿ ದಿನಕ ಉಬ್ಬಂಗಿಲ್ರಿ. ಆದ್ರೆ ಉಬ್ಲಿಕ್ಕೂ ಒಂದು ದಿವಸ ಎಕ್ಸ್ಟ್ರಾ ಇಡ್ಬೇಕಾಗ್ತದೆ ರೀ ಉಬ್ಬಿಲ್ಲ ಅಂತಂದ್ರೆ. ಆದ್ರೆ ನಾವು ಬಡ ಅಂತ ನೆನೆ ಹಾಕಿ ಮಿಕ್ಸರ್ಗೆ ಹಾಕಿಟ್ಟು ಅಂತಂದ್ರೆ ಇವಾಗ ಉಬ್ಬಿಲ್ಲ ಅಂತಂದ್ರೆ ಅದು ಈಗ ಇಡ್ಲಿ ಎಲ್ಲ ಚಂದ ಬರಂಗಿಲ್ಲಲ್ರಿ. ಆದ್ರೆ ಉಬ್ಬಿ ಬರೋ ಹಂಗೆ ಮಾಡಿ ಇಡ್ಲಿ ಮಾಡೋದನ್ನು ನೋಡಮಂತ ಬರ್ರಿ. ಈಗ ನೋಡ್ರಿ ಇದು ಮಿಕ್ಸರ್ಗೆ ಹಾಕಿಟ್ಟಿದ್ದ ಅಕ್ಕಿ ಹಿಟ್ರಿ. ನೋಡ್ರಿ ಹಿಟ್ಟ ಉಬ್ಬೇದ್ರಿ, ಒಂದು ಸ್ವಲ್ಪ ಜಾಸ್ತಿ ಉಬ್ಬಲ್ರಿ. ಈಗ ಇಲ್ಲಿಕಂದ್ರೆ ಈ ಒಟ್ಟ ತುಂಬ್ಲಿಕ್ಕೆ ಬರ್ತಿದ್ರಿ, ಆದ್ರೆ ಅಷ್ಟೇನು ಉಬ್ಬಿಲ್ರಿ. ಇದು ಚಮಚಕ ಮೊಸರು ಹತ್ತಿದ್ರಿ. ಇದ್ರೊಳಗೆ ಹಿಟ್ಟು ಉಬ್ಲಾಕ್ ನೋಡ್ರಿ ನಾನೀಗ ಏನು ಹಾಕಿನಿ ಅಂತ ಹೇಳಿ. ಹಿಟ್ಟ ನೋಡ್ರಿ ಉಬ್ಬೇದ್ ನೋಡ್ರಿ ಒಂದು ಸ್ವಲ್ಪ ರೀ. ಇಲ್ಲಿ ನೋಡ್ರಿ ನೋಡಿದ್ರೆ ಗೊತ್ತಾಗ್ತಿರ್ಬೋದ್ರಿ ನಮ್ಗೆ. ಸನಿಲಿಂತ ತೋರಿಸ್ತೀನಿ ರೀ. ನೋಡ್ರಿ ಹಿಟ್ಟು ಹೆಂಗಾಗ್ಯದ್ರಿ, ಉಬ್ಬಿ ಬಂದದ್ರಿ. ಇದನ್ನು ಆದ್ರೆ ಅಷ್ಟೊಂದು ಏನು ಉಬ್ಬಂಗಿಲ್ರಿ ಈ ಟೈಮ್ನಾಗ. ಇದು ನೋಡ್ರಿ ಇದ್ರಾಗ ಏನು ಹಾಕಿನಪ್ಪ ಅಂತಂದ್ರೆ ರೀ ಉಳ್ಳಾಗಡ್ಡಿ. ನೋಡ್ರಿ ಈ ಉಳ್ಳಾಗಡ್ಡಿ ಹಾಕಿದ್ರ ಸಲಕ್ಕಾಗಿನೇ ಒಂದು ಸ್ವಲ್ಪ ಉಬ್ಬಿರೋದ್ರಿ ಹಿಟ್ಟ. ಇದಕ್ಕಂದ್ರೆ ಉಬ್ತಿರ್ಲಿಲ್ಲ ರೀ. ಒಂದು ಉಳ್ಳಾಗಡ್ಡಿ ಸಿಪ್ಪಿ ತೆಗೆದ ಈ ಕಡೆ ಕಟ್ ಮಾಡಿ ಈ ಸೈಡ್ನು ಕಟ್ ಮಾಡಿ ಹಾಕಿಬಿಟ್ಟಿನಿ ರೀ. ಅಪ್ಪಟ ಉಳ್ಳಾಗಡ್ಡಿ ರೀ ಇದು. ಇದ್ರಲಿಂತನ ಹಿಟ್ಟು ಉಬ್ಬ್ಯದ ನೋಡ್ರಿ. ಮತ್ತು ಇನ್ನೂ ಒಂದು ಟ್ರಿಕ್ನ ಹೇಳ್ತೀನಿ ರೀ. ನೀವು ಮಿಕ್ಸರ್ಗೆ ಹಾಕಿದ್ಮೇಲೆ ಅವಾಗೆ ರಾತ್ರಿನೇ ಇದು ಉಳ್ಳಾಗಡ್ಡಿ ಹಾಕಿಟ್ಬಿಡೋಕ್ರಿ. ಇಡೀ ರಾತ್ರಿ ಇದ್ರೊಳಗೆ ಇರ್ಬೇಕ್ರಿ ಅದು. ಈಗ ನೋಡ್ರಿ ಹಿಟ್ಟ ಚಂದ ಉಬ್ಬ್ಯದ್ರಿ, ಆದ್ರೆ ಭಾಳ ಗಟ್ಟಿಯಾಗಿ ಅದ. ಇದಕ್ಕೆ ಇನ್ನೂ ಒಂದು ಟ್ರಿಕ್ಕ ಏನಂತ ನೋಡಮ್ರಿ. ನೋಡ್ರಿ ಇಡ್ಲಿ ಹಿಟ್ಟಂತೂ ಭಾರಿ ಮಸ್ತಾಗ್ಯದ ನೋಡ್ರಿ. ಈಗ ಮೊದಲ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೊಳಮ್ರಿ. ನೋಡ್ರಿ ರುಚಿ ತಕ್ಕಷ್ಟ ಉಪ್ಪು ಹಾಕೊಳತ್ತೀನಿ. ಮತ್ತೀಗ ಇದು ನೋಡ್ರಿ ಮೊಸರು, ಇದು ಗಟ್ಟಿ ಮೊಸರು, ಹುಳಿ ಮೊಸರು. ಇದು ಹುಳಿಯಾಗಿರೋ ತೊಗೋಬೇಕ್ರಿ. ನಾನಿಲ್ಲಿ 1 ಕಪ್ಪ ಹುಳಿ ಮೊಸರು ತೊಗೊಂಡು ನೋಡ್ರಿ. ಮತ್ತು ಒಂದು ಸ್ವಲ್ಪ ಅಂದ್ರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟ ಅಡುಗೆ ಸೋಡಾ ನೋಡ್ರಿ. ಇದು ಸೋಡಾ ರೀ. ನಾವು ಬೇಕಿಂಗ್ ಪೌಡ್ರ್ ಅಲ್ರಿ, ಸೋಡಾ ರೀ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟ ಸೋಡಾ ಹಾಕಿನ್ರಿ. ಈ ಸೋಡದ ಮೇಲೆ ನೋಡ್ರಿ ಇದು ಮೊಸರು ಹಾಕೋಬೇಕ್ರಿ. ಹುಳಿ ಮೊಸರು ಹಾಕೋದ್ರಲಿಂತ ಭಾಳ ಚಂದ ಉಬ್ಬಿ ಬರ್ತದೆ ರೀ ಇದು. ಹಾಗಾಗಿನೇ ಮೊಸರು ಹಾಕೋಲಕತ್ತಿರೋದ್ರಿ ನಾನು. ಈ 1 ಕಪ್ ಮೊಸರು ಅದನ್ಯಾಗ 1 ಚಮಚ ಆಗೋಷ್ಟು ಇಟ್ಟೀನಿ ರೀ. ಮತ್ತು ಹಿಟ್ಟ ಭಾಳ ತೆಳ್ಳಗೆ ಆಗ್ಬಾರ್ದಲ್ರಿ, ಅದ್ರ ಸಲಕ್ರಿ. ಈಗಿದು ನೋಡ್ರಿ ಸೋಡಾ ಮೇಲೆ ಮೊಸರು ಹಾಕಿದ ತಕ್ಷಣ ನೋಡ್ರಿ ಹೆಂಗೆ ಉಬ್ಬಿ ಬರ್ತದೆ ಹಿಟ್ಟ. ಈಗ ಮಿಕ್ಸ್ ಮಾಡ್ಕೊಳಮ್ರಿ.
ನೋಡ್ರಿ ಹೆಂಗೆ ಉಬ್ಲಕತ್ತದ ನೋಡ್ರಿ ಹಿಟ್ಟಂತ. ಈಗ ಚಂದ ನೆಯ್ಯಿ ಒಂದೇ ಇದ್ರೊಳಗೆ ಹಿಟ್ಟನ್ನು ಕಲ್ಸ್ಕೊಳಂಬ್ರಿ. ಇಡ್ಲಿ ನೋಡ್ರಿ ನೀವು ಭಾಳ ಅಂದ್ರೆ ಭಾಳ ಮಸ್ತನೇ ಬರ್ತಾವ್ರಿ ಈ ರೀತಿ. ನೀವು ಈಗ ನಾನು ಹೇಳಿನಲ್ರಿ, ಹಿಟ್ಟು ಮಿಕ್ಸರ್ಗೆ ಹಾಕಿದ ತಕ್ಷಣ ಉಳ್ಳಾಗಡ್ಡಿ ಹಾಕ್ರಿ. ಆಮೇಲೆ ಅಂತಂದ್ರೆ ಒಂದು ಕಪ್ಪ ಹುಳಿ ಮೊಸರು ಹಾಕಿ ನೋಡ್ರಿ. ನೀವು ದಿಢೀರ್ ಅಂತ ಮಾಡ್ಕೋಬೇಕಂದ್ರೆ ಹುಳಿ ಆಗಿರೋ ಮೊಸರು ಹಾಕಿಬಿಟ್ಟು ಮಾಡ್ರಿ ನೀವು ಇಡ್ಲಿ. ಭಾಳ ಅಂದ್ರೆ ಭಾಳ ಚಂದ ಬರ್ತಾವ್ರಿ ನೋಡ್ರಿ. ಹಿಟ್ಟಂತೂ ಒಳ್ಳೆ ಉಗ್ದಂಗೆ ಉಬ್ಬುತ್ತೆ ನೋಡ್ರಿ. ಈಗ ನೀವು ಹೆಂಗೆ ಹೇಳ್ತೀರೋ ಹಂಗೆ ಇಡ್ಲಿ ಬರ್ತಾವೆ ನೋಡ್ರಿ, ಅಷ್ಟು ಮಸ್ತನಾಗಿ ನೋಡ್ರಿ. ಎಲ್ಲ ಕಡೆಗೂ ಮಿಕ್ಸ್ ಮಾಡ್ಕೊಂಡೇನ್ರಿ. ಈಗ ಇಡ್ಲಿ ಹಿಟ್ಟಂತೂ ರೆಡಿ ಐತ್ರಿ. ಈಗ ಇಡ್ಲಿ ಯಾವ ರೀತಿ ಮಾಡೋದಂತ ನೋಡೋಣ್ರಿ. ನೋಡಿದ್ರಲ್ರಿ ಆಗಳತ್ ನೋಡ್ರ ಹಿಟ್ಟು ಎಲ್ಲಿಗೆ ಐತ್ರಿ. ಈಗ ನೋಡ್ರಿ ಹಿಟ್ಟು ಎಲ್ಲಿಗೆ ಬಂದದ್ರಿ. ನಾನು ಇನ್ನೂ ಒಂದು ಸ್ವಲ್ಪ ತಿರುಗಿದ್ರೆ ಇನ್ನೂ ಉಬ್ತದ್ರಿ ಹಿಟ್ಟು ನೋಡ್ರಿ. ಪೂರ್ತಿ ಹಗೂರವಾಗಿ ಬೀಳ್ಕತ್ತದ ನೋಡ್ರಿ. ಈ ರೀತಿ ಇದ್ರೆ ಇಡ್ಲಿ ಅಂತ ಫುಲ್ ಸಾಫ್ಟಾಗಿ ಬರ್ತಾವ್ರಿ. ಈಗ ನೋಡ್ರಿ ಇಡ್ಲಿ ಚಾಚ ತೊಗೊಂಡಿನ್ರಿ. ಈಗ ನೀರು ಬಿಸಿ ಇಟ್ಟೀನಿ ಗ್ಯಾಸಿನ ಮ್ಯಾಗ. ನೋಡ್ರಿ ಇಡ್ಲಿ ಚಾಚ 8 ಆತಾವ್ರಿ. ಒಂದು ಸರ್ತಿಗೆ 8 ಇಡ್ಲಿ ರೆಡಿ ಆಯ್ತಾವ್ರಿ. ಇದಾಗ ಸ್ಟೀಲಿಂದ ಅದ ರೀ. ಈಗ ಇದಕ್ಕೆ ಎಣ್ಣೆ ಹತ್ತಂದ್ರಿ. ಇದಕ್ಕೆ ಮೊದಲು ಇವ ಹೊಸ ಪ್ಲೇಟ್ಗಳಿಗೆ ಎಣ್ಣೆ ಹಚ್ಕೋಬೇಕ್ರಿ. ಒಂದು ಸ್ವಲ್ಪ ನೋಡ್ರಿ, ಸ್ವಲ್ಪ ಎಣ್ಣೆ ಹಾಕಿ ಕೈಲಿಂದ ಸವರ್ಕೊಂಡ್ಬಿಡಂಬ್ರಿ. ನೋಡ್ರಿ ಇಷ್ಟು ಸವರ್ಕೊಂಡ್ರೆ ಆಯ್ತು ರೀ. ಅಂದ್ರೆ ಒಂದಕ್ಕೊಂದು ಹತ್ಕೊಳಂಗಿಲ್ರಿ. ಇದಕ್ಕೆ ಅಂಟ್ಕೊಳಂಗಿಲ್ರಿ ಎಣ್ಣೆ ಹಾಕಿದ್ರೆ. ಸ್ವಲ್ಪ ಎಣ್ಣೆ ಜಾಸ್ತಿ ಆಗಿದ್ರಿ. ಇದೇ ಎಣ್ಣೆ ನೋಡ್ರಿ ಇದಕ್ಕೆ ಹಾಕೋತೀನಿ ರೀ ನಾನು. ಈ ಪ್ಲೇಟಿಗೂ ಆಯ್ತು ನೋಡ್ರಿ. ಇದೊಂದು ಪ್ಲೇಟಿಗೆ ಎಣ್ಣೆ ಹಚ್ಚೀನಿ. ಈಗ ಎಣ್ಣೆ ಹಚ್ಚಿ ರೆಡಿ ಮಾಡ್ಕೊಂಡ್ರಿ. ಇದಕ್ಕೆ ಹಿಟ್ಟು ಹಾಕೊಳ್ಳಂಬ್ರಿ. ಈಗ ನೋಡ್ರಿ ಆ ಕಡೆ ನೀರು ಹಾಕುದಿ ಹೊಂಟವ. ಇವು ಪ್ಲೇಟ್ಗಳಿಗೆ ಎಲ್ಲವಕ್ಕೆ ಎಣ್ಣೆ ಹಚ್ಚಿಟ್ಕೊಂಡೇನಲ್ರಿ. ಈಗ ಇದಕ್ಕೆ ಹಿಟ್ಟು ಹಾಕೊಳ್ಳಂಬ್ರಿ. ನೋಡ್ರಿ ಹಿಟ್ಟ ಒಂದು ಸ್ವಲ್ಪ ತಿರುಗ್ಲತ್ತೀನಿ ರೀ. ಸ್ವಲ್ಪ ತಿರುಗಿಬಿಟ್ಟ ಈಗ ಹಿಟ್ಟು ಹಾಕೊಲತ್ತೀನಿ ನೋಡ್ರಿ. ಹಿಟ್ಟು ಒಂದು ಸ್ವಲ್ಪ ಕಡಿಮೆನೇ ಹಾಕೋಬೇಕ್ರಿ. ಯಾಕಂದ್ರೆ ಇಡ್ಲಿ ಉಬ್ಬಿ ಬರ್ತಾವಲ್ರಿ ಅದಕ್ಕೆ. ನೋಡ್ರಿ 2 ಪ್ಲೇಟಿಗೂ ಹಾಕಿ ರೆಡಿ ಮಾಡಿರ್ತೀನಿ ರೀ ಮೊದಲು. ಈಗ ನೋಡ್ರಿ ನೀರಂತ್ರ ಕುದಿ ಒಂದು ಸ್ವಲ್ಪ ಹುಷಾರಾಗಿ ಇಡಬೇಕ್ರಿ. ಕೈ ಸುಡೋ ಚಾನ್ಸ್ ಇರ್ತದೆ. ಇಡೋ ಟೈಮ್ ಒಂದು ಸ್ವಲ್ಪ ಮಾಡ್ಕೊಂಡು ಇಡ್ರಿ. ಈಗ ಮ್ಯಾಲ ಮುಚ್ಚಿ ಒಂದು 10 ನಿಮಿಷ ಬಿಟ್ಬಿಡಂಬ್ರಿ. ಗ್ಯಾಸ್ ಫ್ಲೇಮ್ ಮೀಡಿಯಮ್ನಾಗ ಇಟ್ಟು ಒಂದು 10 ನಿಮಿಷ ಬಿಟ್ಟು ಅಂತಂದ್ರೆ ಇಡ್ಲಿ ರೆಡಿ ಆಯ್ತಾವ ನೋಡ್ರಿ. ಇದು ಮುಚ್ಚಿದ ತೆರಿಲಕ್ಕೆ ಹೋಗ್ಬಂದ್ರಿ. ಈಗ ಒಂದು 10 ನಿಮಿಷ ಈಗ ನೋಡಂಬ್ರಿ ಇಡ್ಲಿ ಕುದ್ದವೇನಂತ ಹೇಳಿ. ನೋಡ್ರಿ ಇಡ್ಲಿ ನೋಡ್ರಿ ಎಷ್ಟು ಚಂದ ಉಬ್ಬಿ ಬಂದವ. ನಾನು ಹಿಟ್ಟು ಎಷ್ಟು ಹಾಕಿದ್ರಿ ಅದ್ರ ಒಳಗಿದ್ದು ರೀ. ಅದ್ರ ಮ್ಯಾಲೆ ನೋಡ್ರಿ ಒಂದು ಅರ್ಧ ಇಂಚ್ ಎತ್ತರ ಆಗ್ಯಾವ ನೋಡ್ರಿ ಇಡ್ಲಿ ಅಂತ. ಈಗ ಕುದ್ದಾವೇನು ಮಾಡ್ಯಾವ ನೋಡಂಬ್ರಿ. ಒಂದು ಚಮಚ ತೊಗೊಂಡಿನ್ರಿ ನಾನು. ಇನ್ನ ಇಲ್ಲ, ಇನ್ನ ಕುದ್ದಿಲ್ರಿ ಇವ. ಇನ್ನೊಂದು 5 ನಿಮಿಷ ಬಿಡ್ತೀನಿ ರೀ. ಈಗ ನೋಡ್ರಿ ಇಡ್ಲಿ ಅಂತ ರೆಡಿ ಆಗ್ಯಾವ್ರಿ. ಈಗ ಗ್ಯಾಸ್ ಬಂದ್ ಮಾಡ್ತೀನಿ ರೀ. ಇವ ತಾಳಿಗೆ ಇಳಿಸ್ತೀನಿ ರೀ. ಈಗ ನೋಡ್ರಿ ಇಡ್ಲಿ ಅಂತೂ ಮಸ್ತ್ನೇ ಬಂದವಲ್ರಿ. ಈಗ ಇವ ತಗೊಳಂಬ್ರಿ ಬಿಚ್ಚಿ
ಕೈಯಿಂದ ಬಿಸ್ತಾವ್ರಿಗೆ ಅವು ಸ್ವಲ್ಪ ನೋಡ್ರಿ. ಸೂಪರಾಗಿ ಇಡ್ಲಿ ಮತ್ತು ಸಾಂಬಾರು ರೆಡಿ ಈಗ ನೋಡ್ರಿ. ಇಡ್ಲಿ ನೋಡ್ರಿ ಎಷ್ಟು ಚಂದ ಬಂದವು ನೋಡ್ಲತ್ರ ನಿಮ್ಗೆ ಗೊತ್ತಾಗ್ತಿರ್ಬೋದ್ರಿ ಎಷ್ಟು ಜೇನುಗೂಡು ಥರ ಬಂದಾವ ನೋಡ್ರಿ ಇಡ್ಲಿ ಅಂತ ನೋಡ್ರಿ. ಭಾಳ ಅಂದ್ರೆ ಭಾಳ ಚಂದ ಸಾಫ್ಟಾಗಿ ಬಂದವ್ರಿ ಇಡ್ಲಿ ಅಂತೂ. ಇಡ್ಲಿ ನೋಡ್ರಿ ಎಷ್ಟು ಚಂದ ನೋಡ್ಲಕ್ಕತ್ರ ಹಂಗೆ ಬೆದ ನೀರು ಕುಡಿಬೇಕ್ರಿ ಅಷ್ಟು ಮಸ್ತ್ನೇ ಬಂದವ. ಅದ್ರ ಜೊತೆ ಸೂಪರ್ ಕಾಂಬಿನೇಷನ್ ಆಗಿ ಸಾಂಬಾರು ನೋಡ್ರಿ ಎಷ್ಟು ಚಂದಾಗ್ಯದ ನೋಡ್ರಿ. ಸಾಂಬಾರು ಕೂಡ ನೋಡ್ತಿದ್ರೆ ಹಾಗೆ ಯಾವಾಗ ತಿನ್ಬೇಕಪ್ಪ ಇಡ್ಲಿ ಅನ್ನಿಸ್ಬೇಕ್ರಿ ಅಷ್ಟು ಸೂಪರಾಗಿ ಬಂದವ ನೋಡ್ರಿ. ನೋಡ್ರಿ ನಾನು ಒಂದು ಇಡ್ಲಿನ ಮುರಿದು ಸಮೇತ ತೋರಿಸ್ತೀನಿ ರೀ ನೋಡ್ರಿ. ಎಷ್ಟೊಂದು ಹತ್ತಿ ಥರ ಬಂದವ ನೋಡ್ರಿ ಇಡ್ಲಿ ಅಂತೂ ನೋಡ್ರಿ. ಫುಲ್ ಸಾಫ್ಟ್ ಅಂದ್ರೆ ಸಾಫ್ಟಾಗಿ ಬಂದವ್ರಿ. ಒಂದು ಕಟ್ ಮಾಡಿ ಸಮೇತ ತೋರಿಸ್ತೀನಿ ರೀ ನಿಮ್ಗೆ. ಇಲ್ಲಿ ನೋಡ್ರಿ ನೋಡ್ರಿ ಎಷ್ಟು ಹೂವಿನ ಥರ ಅರಳಿ ಬಂದಾವ ನೋಡ್ರಿ ಇಡ್ಲಿ ಅಂತ. ಯಾವ ಹೋಟೆಲ್ಗೂ ಕಮ್ಮಿ ಇಲ್ಲರಿ ಅಷ್ಟು ಮಸ್ತನೇ ಬಂದವ್ರಿ. ಈ ರೀತಿ ಇವತ್ತು ನಾನು ಹೆಂಗೆ ಹೇಳಿನಲ್ರಿ ಆ ರೀತಿ ನೀವು ಕೂಡ ಮಾಡಿ ನೋಡ್ರಿ. ಭಾಳ ಅಂದ್ರೆ ಭಾಳ ಚಂದ ಹೊತ್ನಾಗಿ ಸಾಫ್ಟ್ ಹೊತ್ನಾಗಿ ಮಸ್ತನೇ ಬರ್ತಾವೆ. ಇಲ್ಲಿ ನೋಡ್ರಿ ಈಗ ಇಡ್ಲಿ ಎರಡು ಹಾಕಿನ್ರಿ, ಹಾಕಿ ಸಾಂಬಾರು ಹಾಕಿನ್ರಿ. ಈಗ ನೋಡ್ರಿ ಎಷ್ಟೊಂದು ಸಾಫ್ಟಾಗಿ ಬರ್ತಾವಂತೇಳಿ ಇಡ್ಲಿ ನೋಡ್ರಿ. ಹಾಗೆ ಸಾಂಬಾರು ಹಾಕ್ಕೊಂಡು ತಿಲ್ಲಕತ್ರ ಇದ್ರ ಜೊತೆ ಚಟ್ನಿನೂ ಬೇಡ್ರಿ ಅಷ್ಟು ಸೂಪರಾಗಿ ಬಂದ ನೋಡ್ರಿ. ಈಗ ನೋಡ್ರಿ ಇಡ್ಲಿ ಮಾಡೋದೈತಲ್ರಿ. ಈಗ ಸಮ್ಮಗಂತರ ಬೀಳಕ್ಕೆ ಹೊಂಟೀನಿ ರೀ ವ್ಯಾನಿಗೆ. ಇನ್ನೇನು ವ್ಯಾನ್ ಬರ್ತದ್ರಿ. ಈಗ ರೋಡಿಗೆ ಕರ್ಕೊಂಡು ಹೊಂಟೀನಿ ರೀ. ಎಲ್ಲಿ ಬಿಟ್ಟು ಬರ್ಲಪ್ಪ ಸಮೃದ್ಧಿ ಅಂತ ಮನ್ಕೊಂಡಾಡ್ರಿ ಅದಕ್ಕಾಗಿ ತರಲಿಲ್ಲ ರೀ. ಅವತ್ತು ಉಗ್ಲು ತಾಡ್ರಕ್ಕಿಗೆ ಈಗ ಸಮ್ಮಗ ಬಿಟ್ಟು ಹೋಗೋಷ್ಟೊತ್ತಿಗೆ ಸಮೃದ್ಧಿ ಅದಿರ್ತಾಳ್ರಿ. ನಾಲ್ಕು ನೀರು ಹಾಕಿಲ್ರಿ, ಒಬ್ಬಕ್ಕೆ ನೀರು ಹಾಕ್ಬೇಕು ಸಮೃದ್ಧಿ. ಬಾಸ್ಕೆಟ್ ಇಲ್ಲಿ ಇಟ್ಟಿವಿ. ಇಲ್ಲಿ ನೋಡ್ರಿ ನಮ್ಮ ಸಮ್ಮು ನೀನು ಬಾಸ್ಕೆಟ ತಂದ ಇಲ್ಲಿ ಬಿಗಟ್ಟೈತ್ರಿ. ಈಗ ಟಿಫನ್ ಇಟ್ಕೊಳತ್ತ ನೋಡ್ರಿ ಅದ್ರಾಗ. ನೀರಿನ ಬಾಟ್ಲಿ ಬ್ಯಾಗ್ನಾಗ ಅದ. ಹಾಯ್ ಮಾಡಪ್ಪ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಆರಾಮಿದ್ದೀನಿ ರೀ. ಬತ್ರಿ ಈಗೇನು ರೋಡ ಇಲ್ಲೇ ನೋಡ್ರಿ ನಮ್ಮ ಮನೆ ಎದ್ರ ಇಟ್ಟಂಗೆ ಬಿಟ್ಟಿಗ್ಯದ್ರಿ. ಈಗ ಇಲ್ಲಿ ನೋಡ್ರಿ ಕಾಣಿಸ್ತಿರ್ಬೋದ್ರಿ ನಿಮ್ಗೆ. ನಮ್ಮ ಮನೆ ಅದರೇ ಅದ ರೀ, ದೊಡ್ಡದ ನೋಡ್ರಿ. ಇದ ಇಟ್ಟಂಗೆ ಬಿಟ್ಟಿರಿ. ಸಮ್ಮು ಸಾಲಿ ವ್ಯಾನ್ ಬತ್ ನೋಡಿ ನಿಮ್ಮದು ಬತ್ರಿ ಈಗೇನು ಸಮ್ಮನ ಸಾಲಿ ವ್ಯಾನ. ಈಗ ನೋಡ್ರಿ ಹೋದನ್ರಿ ಸಮ್ಮಗ ಬಿಟ್ಟ ಹೊಂಟಿ ನೋಡ್ರಿ. ಈಗ ಮನೆಗೆ ಸಮೃದ್ಧಿ ಎದಾಳೇನು ಮಾಡ್ಯಾವ್ರಿ. ಈಗ ನೋಡಿ ಈಗ ಒಂದು ಸ್ವಲ್ಪ ನೀರು ಹಾಕ್ತೀನಿ ರೀ. ಹೊತ್ತೆ ಐತ್ರಿ. ಟೈಮ 9:30 ಐತೆ ನೋಡ್ರಿ. 9:00 ಬರ್ತೀರ ಒಂದು ಸಾಲಿ ವ್ಯಾನ. 9:20 ಬರ್ತಾವೆ ಒಂದೊಂದು ದಿವಸ. 9:30 ಬರ್ತದೆ ರೀ. ಕರೆಕ್ಟಾಗಿ 9:30 ಕಂಪಲ್ಸರಿಯಾಗಿ ಬಂದೇ ಬರ್ತದೆ ರೀ. ನಾಷ್ಟ ಮಾಡ್ಬೇಕ್ರಿ ಈಗ. ಇಡ್ಲಿ ಅಂತೂ ಮಾಡಿಟ್ಟಿನಲ್ರಿ. ಮೊದಲ ಸಮ್ಮಗೆ ಬಿಟ್ಟು ಬಂತ ಮಾಡಿದ್ರೆ ಅಂತೇಳಿ ಮಾಡಿಲ್ರಿ. ಈಗ ನಾಷ್ಟ ಮಾಡ್ಬೇಕ್ರಿ. ಇಡ್ಲಿ ಸಾಂಬಾರು ಅಂತೂ ಮಸ್ತಾಗ್ಯದ್ರಿ. ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಸಮ್ಮಗ ವ್ಯಾನಿಗೆ ಕುಂಡ್ರಿಸಿ ಬರೋಷ್ಟೊತ್ತಿಗೆ ಎದ್ದಾಳೆ ನೋಡ್ರಿ. ಈಗ ಸಮೃದ್ಧಿ ಏನು ಹಾಯ್ ಮಾಡು. ಹಾಯ್. ಈಗ ನಾ ಸಮೃದ್ಧಿಗೆ ನೀರು ಹಾಕಿಲ್ರಿ. ಈಗ ನೀರು ಹಾಕ್ಬೇಕಾಗಿ ಹೌದಿಲ್ಲವ. ನಡಿ ನೀರು ಹಾಕ್ಲಿ ನೀವಾಗ. ಹಾಂ